ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನ್ರಾಬಾದ್ ಕೊಪ್ಪಳ ಹಾಗೂ ಗ್ರಾಮೀಣ ಭಾರತಿ 90.4 FM ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ರೇಡಿಯೋ ರೀಡ್ ಎ ತಾನ್ ಅನ್ನುವಂತಹ 21 ದಿನಗಳ ಸರಣಿ ಓದುವ ಅಭಿಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಜಿ ಶ್ರೀದೇವಿ ಕೃಷ್ಣಪ್ಪ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಂಡ. 21 ದಿನಗಳ ಓದುವ ಅಭಿಯಾನದಡಿಯಲ್ಲಿ ನಿನ್ನೆ ದಿನ ನಾವು ಗ್ರಂಥಾಲಯವನ್ನ ಅಥವಾ ಓದುವ ಮೂಲೆಯನ್ನ ಪುನರ್ಸ್ಥಾಪಿಸಿ ಮಕ್ಕಳಿಗೆ ಗ್ರಂಥಾಲಯದ ಪರಿಚಯ, ಗ್ರಂಥಾಲಯದಲ್ಲಿರ್ತಕ್ಕಂತಹ ಪುಸ್ತಕಗಳ ಪರಿಚಯವನ್ನ ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ. ಅದರ ಮುಂದುವರೆದ ಭಾಗ ಇವತ್ತಿನ ದಿನ ಕಥೆಯನ್ನ ಗಟ್ಟಿಯಾಗಿ ಓದುವುದು ಅನ್ನುವಂತಹ ಚಟುವಟಿಕೆಯನ್ನ ನಾವು ಹಮ್ಮಿಕೊಳ್ಳಲಿದ್ದೇವೆ. ರೇಡಿಯೋ ರೀಡ್ ಎ ತಾನ್ ಓದುವ ಅಭಿಯಾನದ ಮೊದಲ ಸಂಚಿಕೆಯಲ್ಲಿ ನಾವು ಇವತ್ತು ಕಥೆಯನ್ನ ಗಟ್ಟಿಯಾಗಿ ಓದುವ ಚಟುವಟಿಕೆಯನ್ನ ಕುರಿತು ನಿಮ್ಮೊಂದಿಗೆ ಕೆಲವೊಂದು ಮಾಹಿತಿಯನ್ನ ಹಂಚಿಕೊಳ್ಳೋದಿಕ್ಕೆ ಬಯಸ್ತಾ ಇದ್ದೀನಿ. ಮಕ್ಕಳಲ್ಲಿ ಭಾಷಾ ಕೌಶಲ್ಯಗಳಾದಂತಹ ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ, ಬರೆಯುವಿಕೆಗಳನ್ನ ಅಭಿವೃದ್ಧಿಪಡಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಆಲಿಸುವಿಕೆ ಮತ್ತು ಓದುವಿಕೆಗಳನ್ನ, ಆ ಕೌಶಲ್ಯವನ್ನ ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಇವತ್ತಿನ ಚಟುವಟಿಕೆಯಾದಂತಹ ಕಥೆಯನ್ನ ಗಟ್ಟಿಯಾಗಿ ಓದುವುದರಿಂದ ಮಕ್ಕಳಲ್ಲಿ ಭಾಷೆಯ ಮೇಲಿರುವಂತಹ ಹಿಡಿತ ಹೆಚ್ಚಾಗುತ್ತೆ. ಅದರ ಮುಖಾಂತರ ಕತೆ ಕಟ್ಟೋದು, ಉಚ್ಚಾರ ದೋಷವನ್ನ ಸರಿಪಡಿಸ್ಕೊಳ್ಳೋದು, ಅರ್ಥ ಗ್ರಹಿಸುವ ಸಾಮರ್ಥ್ಯವನ್ನ ಬೆಳೆಸೋದು, ಕಥೆಯ ನೀತಿಯನ್ನ ನಮ್ಮ ಜೀವನದಲ್ಲಿ, ನಮ್ಮ ನೈಜ ಜೀವನದಲ್ಲಿ ಯಾವ ರೀತಿ ನಾವು ಅನ್ವಯಿಸಿಕೊಳ್ಳಬೇಕು ಅನ್ನುವಂತಹ ಸಾಮರ್ಥ್ಯವನ್ನ ಮಕ್ಕಳು ಬೆಳೆಸ್ಕೊಳ್ಳಲಿದ್ದಾರೆ. ಅದಕ್ಕಾಗಿ ನಾವು ತರಗತಿಯಲ್ಲಿ ಮೊಟ್ಟ ಮೊದಲಿಗೆ ಮಾಡಬೇಕಾದಂತಹ ಕೆಲಸ ಅಂತಂದ್ರೆ ಮಕ್ಕಳ ಸರಾಸರಿ ಓದಿನ ಮಟ್ಟವನ್ನ ಗಮನದಲ್ಲಿಟ್ಟುಕೊಂಡು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ಮಾಡಬೇಕು. ಅವರ ಬುದ್ಧಿಮಟ್ಟಕ್ಕೆ ಅಥವಾ ಓದಿನ ಮಟ್ಟಕ್ಕೆ ತಕ್ಕಂತೆ ಅವರಿಗೆ ಕತೆ ಪುಸ್ತಕಗಳನ್ನ ನಾವು ಕೊಟ್ಟು ಮಕ್ಕಳಿಗೆ ಓದೋದಿಕ್ಕೆ, ಅದರಲ್ಲೂ ಜೋರಾಗಿ ಓದೋದಿಕ್ಕೆ ಪ್ರೇರಣೆಯನ್ನ ನೀಡಬೇಕು. ಮಕ್ಕಳು ಜೋರಾಗಿ ಓದಬೇಕಾದಾಗ ಮಕ್ಕಳು ಓದುವಂತಹ ಶೈಲಿ ಯಾವ ರೀತಿ ಇದೆ, ಅವರ ಉಚ್ಚಾರ ದೋಷ ಯಾವ ರೀತಿ ಇದೆ, ಅವರು ಸ್ಪಷ್ಟವಾಗಿ ಓದ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಸುಗಮಕಾರರಾಗಿ ನಾವು ಗಮನಿಸ್ತಾ ಹೋಗ್ಬೇಕು. ಆ ರೀತಿ ಓದಾಗ ಮಕ್ಕಳ ಸರಿ ತಪ್ಪುಗಳು ನಮಗೆ ಗೊತ್ತಾಗುತ್ತೆ. ಆಗ ನಾವು ಮಕ್ಕಳು ಓದೋದನ್ನ ನಿಲ್ಲಿಸಿ ನಾವು ಒಂದು ಕಥೆಯನ್ನ ಮಾದರಿ ವಾಚನ ಮಾಡಬೇಕಾಗತ್ತೆ. ಆ ರೀತಿ ಮಾಡಬೇಕಾದಾಗ ಮಕ್ಕಳು ಕೂಡ ನಮ್ಮ ಜೊತೆಗೆ ಓದೋದ್ರಿಂದ ಲೇಖನ ಚಿಹ್ನೆಗಳಿಗೆ ತಕ್ಕಂತೆ ಮಕ್ಕಳು ಓದುವುದನ್ನು ನಾವು ಕಲಿಸ್ಕೊಡ್ತೀವಿ. ಜೊತೆಗೆ ಸ್ವರಭಾರಯುಕ್ತ ಓದೋದನ್ನ ಕಲಿಸ್ಕೊಡ್ತೀವಿ. ಹಾಗೆ ಮಕ್ಕಳು ಸ್ಪಷ್ಟವಾಗಿ, ಜೋರಾಗಿ, ಅಂದ್ರೆ ಗಟ್ಟಿಯಾಗಿ ಓದುವಂತಹ ವಿಧಾನವನ್ನ ನಾವು ಹೇಳಿಕೊಡ್ತೀವಿ. ಇದ್ರ ಮುಖಾಂತರ ಮಕ್ಕಳು ಕಥೆಯನ್ನ ಓದಿದಾಗ ಅವರಿಗೆ ಆ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ಆಲಿಸುವಿಕೆ ಕೌಶಲ್ಯ ಬೆಳೆಯುತ್ತೆ, ಹಾಗೆ ಓದುವಿಕೆ ಕೌಶಲ್ಯ ಕೂಡ ಬೆಳೆಯುತ್ತೆ. ಅದ್ರ ಜೊತೆಗೆ ನಾವು ಮುಂದಿನ ಭಾಗವಾಗಿ ಯಾವುದಾದ್ರೂ ಒಂದು ವಸ್ತುವನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಆ ವಸ್ತುವಿಗೆ ತಕ್ಕಂತೆ ಅದನ್ನ ನೋಡಿದಾಗ ನಿನ್ನ ಮನಸ್ಸಲ್ಲಿ ಹುಟ್ಟುವಂತಹ ಕತೆ ಅಥವಾ ಪ್ರಶ್ನೆ, ಭಾವನೆ ಏನು ಮನಸ್ಸಲ್ಲಿ ಹುಟ್ಟುತ್ತೆ ಅದನ್ನ ಕಥೆಯಾಗಿ ನಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ನಾವು ಹೇಳಬಹುದು. ಹಾಗೆ ಪದಗಳ ಜೊತೆಗೆ ಚಿತ್ರಗಳಿರುವಂತಹ ಒಂದು ಕಥೆಯನ್ನ ಕೊಟ್ಟು ಮಕ್ಕಳಿಗೆ ಆ ಚಿತ್ರ ಇರುವಂತಹ ಜಾಗದಲ್ಲಿ ಪದಗಳನ್ನ ಸೇರಿಸಿ ನಾವು ಕಥೆಯನ್ನ ಹೇಳ್ತಾ ಹೋಗೋದನ್ನ ಕಲಿಸಬಹುದು. ಈ ಎಲ್ಲಾವುದು ಚಟುವಟಿಕೆಗಳನ್ನ ಮಾಡೋದ್ರಿಂದ ಮಕ್ಕಳು ಕಥೆಯನ್ನ ಗಟ್ಟಿಯಾಗಿ ಓದುವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾರೆ. ಜೊತೆಗೆ ಕಥೆಯನ್ನ ಕಟ್ಟುವ ಕೌಶಲ್ಯವನ್ನ ಕೂಡ ಬೆಳೆಸ್ಕೊಳ್ತಾರೆ. ಕಥೆಯನ್ನ ಕಟ್ಟುವ ಕೌಶಲ್ಯ ಬೆಳೆಸ್ಕೊಂಡ್ರು ಅಂತಂದಾಗ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡುವಂತಹ ಯಾವುದೇ ವಸ್ತು ಆಗಿರ್ಬೋದು, ಘಟನೆ ಆಗಿರ್ಬೋದು, ಅವುಗಳನ್ನ ಕಥೆಯಾಗಿ ಹೇಳುವಂತಹ, ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ, ಸರಿ ತಪ್ಪುಗಳನ್ನ ನಿರ್ಧಾರ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಮಕ್ಕಳು ಬೆಳೆಸ್ಕೊಳ್ತಾರೆ. ಹಾಗಾಗಿ ನಾವು ಕಥೆಯನ್ನ ಗಟ್ಟಿಯಾಗಿ ಓದುವ ಚಟುವಟಿಕೆಯ ಅಡಿಯಲ್ಲಿ ಒಂದು ಮಾದರಿ ಓದನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ನಾನು ಓದ್ತಾ ಇರುವಂತಹ ಕತೆ ಗುಬ್ಬಚ್ಚಿ ಗೂಡು. ಶ್ರೀ ಮಲ್ಲಾರಿ ಅನ್ನುವಂತಹ ಕತೆಗಾರರು ಬರೆದಿರುವಂತಹ ಗುಬ್ಬಚ್ಚಿ ಗೂಡು ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಮಡ್ಡಮ್ಮ ಒಂದು ದಿನ ಮಧ್ಯಾಹ್ನ ಏನೋ ಕೆಲಸ ಮಾಡುತ್ತಿದ್ದಳು. ಆಗ ಕಪ್ಪೂರ ಕನಕನು ಬಂದು ಒದರಾಡತೊಡಗಿದನು. ಅವ್ವ ನಾನು ಗೊಂಬಿ ಬರ್ದೀನಿ, ನೋಡು ಎಷ್ಟು ಚಂದ ಬರ್ದೀನಿ. ನೋಡುತ್ತೇನೆ ತಾಕಂದ ಎಂದು ಮಡ್ಡಮ್ಮನು ಅಂದಳು. ನನ್ನ ಕನ್ನಡಕ ಎಲ್ಲಿದೆ? ಅವಳಿಗೆ ವಯಸ್ಸಾಗಿತ್ತು. ಅವಳ ಕಣ್ಣು ಮಂದ ಆಗಿದ್ದವು. ಅದಕ್ಕೆ ಅವಳು ಕಣ್ಣಿಗೆ ಕನ್ನಡಕ ಹಾಕುತ್ತಿದ್ದಳು. ಇಬ್ಬರೂ ಕೂಡಿ ಹುಡುಕಿದರು, ಕನ್ನಡಕ ಸಿಕ್ಕಲಿಲ್ಲ. ಕಾಜಿನ ಕಾಶಿ ಓಡುತ್ತಾ ಬಂದಳು. ಅವ್ವ ಇದು ನೋಡು, ಹೊಸ ಪುಸ್ತಕ ಮಾವ ನನಗೆ ತಂದು ಕೊಟ್ಟಾನ ಎಂದಳು. ತಾಳು ಮಗು, ನೋಡುತ್ತೇನೆ ಎಂದು ಮಡ್ಡಮ್ಮ ಹೇಳಿದಳು. ಆದರೆ ನನ್ನ ಕನ್ನಡಕ ಎಲ್ಲಿ ಹೋಯಿತು? ಕಾಜಿನ ಕಾಶಿಯು ಕಪ್ಪೂರ ಕನಕನು ಕನ್ನಡಕವನ್ನು ಹುಡುಕಲಿಕ್ಕೆ ತಾಯಿಗೆ ನೆರವಾದರು. ಮೂವರು ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೂ ಹುಡುಕಿದರು. ಆದರೆ ಕನ್ನಡಕ ಸಿಕ್ಕಲೇ ಇಲ್ಲ. ಆಮೇಲೆ ಕಿಟ್ಟದ ಕಿಟ್ಟಿ ಓಡಿ ಬಂದಳು. ಅವ್ವ ಇಲ್ಲಿ ನೋಡು, ಬಣ್ಣದ ಗುಬ್ಬಿ ತಂದೀನಿ ಅಂತ ಜೋರಾಗಿ ಕೂಗಿ ಹೇಳಿದಳು. ನೋಡ್ತೀನಿ ತಡಿ ಮಗಳೇ ಎಂದಳು ಮಡ್ಡಮ್ಮ.
ಆದರೆ ನನ್ನ ಕನ್ನಡಕ ಎಲ್ಲಿದೆ? ಕಿಟ್ಟದ ಕಿಟ್ಟಿಯೂ ಬಹಳ ಹುಡುಕಿದಳು. ಕನ್ನಡಕ ಸಿಕ್ಕಲೇ ಇಲ್ಲ. ಲುಟುಪುಟು ಪುಟ್ಟನೂ ಬಂದು ಅವ್ವ ಅವ್ವ ನಾನು ಲಾ ಬಲ್ದೇನಿ ಎಂದು ಹಲಗೆಯನ್ನ ತೋರಿಸಿದ. ಮಡ್ಡಮ್ಮನಿಗೆ ಯಾವುದನ್ನೂ ನೋಡಲಿಕ್ಕೆ ಆಗಲಿಲ್ಲ. ಅವಳು ಬಹಳ ಪೇಚಾಡತೊಡಗಿದಳು. ತೀರಾ ಚಿಕ್ಕ ಮಗು, ಮುದ್ದು ಪುಟ್ಟ ರ ಬರೆದಿದ್ದಾನೋ ಏನೋ. ಪಾಪ, ಅದನ್ನು ತೋರಿಸಲಿಕ್ಕೆ ಬಂದರೆ ನನಗೆ ನೋಡಲಿಕ್ಕೆ ಆಗುತ್ತಿಲ್ಲ. ಕನ್ನಡಕವನ್ನು ಎಲ್ಲಿಯಾದರೂ ಬಿಟ್ಟು ಬಂದೆನೋ ಏನೋ ಎಂದು ನೆನಪಿಸಿಕೊಳ್ಳಲು ತೊಡಗಿದಳು. ಮುಂಜಾನೆ ಅವಳು ಪೇಟೆಗೆ ಹೋಗಿದ್ದಳು. ಬಹುಶಃ ಕನ್ನಡಕವನ್ನು ಅಲ್ಲಿಯೇ ಬಿಟ್ಟಿರಬಹುದು ಎಂದು ಮಡ್ಡಮ್ಮ ಪೇಟೆಗೆ ಹೊರಟಳು. ಮಡ್ಡಮ್ಮನು ಮೊದಲು ಚೆಂಡಮ್ಮನ ಹಣ್ಣಿನ ಅಂಗಡಿಗೆ ಹೋದಳು. ಚೆಂಡಮ್ಮ, ನಾನು ಮುಂಜಾನೆ ಇಲ್ಲಿ ಕನ್ನಡಕ ಬಿಟ್ಟು ಹೋದೇನೆ ಎಂದು ಚೆಂಡಮ್ಮನನ್ನು ಕೇಳಿದಳು. ಚೆಂಡಮ್ಮನು ಮೇಲಿನದು ಹೊಗೆ ಒಳಗಿನದು ತಿನ್ನು ಎನ್ನುವ ಬಾಳೆಹಣ್ಣಿನಲ್ಲಿ ಹುಡುಕಿದಳು. ಅಲ್ಲಿ ಕನ್ನಡಕ ಸಿಕ್ಕಲಿಲ್ಲ. ಬಳಿಕ ಮೇಲಿನದು ಹೊಗೆ ಒಳಗಿನದು ಹೊಗೆ ನಡುವಿನದು ಮಾತ್ರ ತಿನ್ನು ಎನ್ನುವಂತಹ ಮಾವಿನ ಹಣ್ಣಿನ ಬುಟ್ಟಿಯಲ್ಲಿ ಹುಡುಕಿದಳು. ಅಲ್ಲಿಯೂ ಕನ್ನಡಕ ಸಿಕ್ಕಲಿಲ್ಲ. ಆಮೇಲೆ ಎಲ್ಲಾ ತಿನ್ನು ಎನ್ನುವಂತಹ ಪೇರಲ ಹಣ್ಣಿನ ಬುಟ್ಟಿಯಲ್ಲಿ ಹುಡುಕಿದಳು. ಅಲ್ಲಿಯೂ ಕನ್ನಡಕ ಸಿಕ್ಕಲಿಲ್ಲ. ಇಲ್ಲೆಲ್ಲಿಯೂ ಕನ್ನಡಕ ನೀನು ಬಿಟ್ಟಿಲ್ಲ, ಬಿಡು, ಇದ್ದರೆ ಇಲ್ಲಿಯೇ ಇರ್ತಿತ್ತು ಎಂದು ಚೆಂಡಮ್ಮ ಮಡ್ಡಮ್ಮನಿಗೆ ಹೇಳಿದಳು. ಮರುಗೇಡಿ ಕೋಡಿ ಎಲ್ಲಿ ಕಳ್ಕಣ್ಣೋ, ನೀನೇನ್ ಮಾಡ್ತಿ ಪಾಪ ಅಂತ ಮಡ್ಡಮ್ಮ ಹಣ್ಣಿನ ಅಂಗಡಿಯಿಂದ ಹೊರಟಳು. ಮುಂದೆ ಮಡ್ಡಮ್ಮ ಅರಿವೆ ಅಂಗಡಿಗೆ ಹೋದಳು. ಅವನು ಉಡು, ಒದೆ, ಹಾಸು, ಹೊಲಿದು ತೊಡು ಅನ್ನುವ ಎಲ್ಲಾ ಅರಿವೆಗಳಲ್ಲಿ ಮಡ್ಡಮ್ಮನ ಕನ್ನಡಕವನ್ನ ಹುಡುಕಿದ. ಆದರೂ ಕನ್ನಡಕ ಸಿಕ್ಕಲಿಲ್ಲ. ನೀನು ನಮ್ಮಲ್ಲಿ ಬಿಟ್ಟಿಲ್ಲ ಅಕ್ಕ ಅಂತ ಅವನು ಹೇಳಿದ. ನಾನು ಇನ್ನೆಲ್ಲಿ ಹೋಗಿದ್ದೆ ಎಂದು ಮಡ್ಡಮ್ಮ ನೆನಪು ಮಾಡಿಕೊಳ್ಳಲು ತೊಡಗಿದಳು. ಹೌದು, ನಾನು ಬೆಳಿಗ್ಗೆ ಹೂವಿನ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಏನಾದರೂ ಕನ್ನಡಕ ಬಿಟ್ಟು ಬಂದಿದ್ದೀನೋ ಏನೋ ಎಂದು ಹೂವಿನ ತೋಟಕ್ಕೆ ಮಡ್ಡಮ್ಮ ಹೊರಟಳು. ತೋಟದೊಳಗೆ ಅವಳಿಗೆ ಒಂದು ಗುಬ್ಬಿ ಕಂಡಿತು. ಚೀವ್ ಚೀವ್ ನೋಡು ಬಾ, ಚೀವ್ ಚೀವ್ ನೋಡು ಬಾ ಅಂತ ಗುಬ್ಬಿ ಮಡ್ಡಮ್ಮನನ್ನ ಕರೆಯತೊಡಗಿತು. ನಾನು ಒಂದು ಹೊಸ ಮನೆ ಕಟ್ಟಿದ್ದೀನಿ. ಅದರ ಕಿಟಕಿಗೆ ಹಚ್ಚಲಿಕ್ಕೆ ಇವತ್ತೇ ಮುಂಜಾನೆ ಒಂದು ಕಾಜಿನ ಕಿಟಕಿ ಸಿಕ್ಕಾವ. ಚೀವ್ ಚೀವ್ ನೋಡು ಬಾ ಮಡ್ಡಮ್ಮ, ಚೀವ್ ಚೀವ್ ನೋಡು ಬಾ ಮಡ್ಡಮ್ಮ ಅಂತ ಮಡ್ಡಮ್ಮನನ್ನ ಗುಬ್ಬಿಗಳು ಕರೆಯತೊಡಗಿದವು. ಪಾಪ ಚಿಕ್ಕ ಕಂದಮ್ಮಗಳು ಎಷ್ಟು ನೋಡು ನೋಡು ಎಂದು ಕರೆಯುತ್ತಿವೆ. ಈ ಹೊತ್ತಿನಲ್ಲಿಯೇ ನನ್ನ ಕನ್ನಡಕ ಕಳ್ಕೋಬೇಕೇ? ಆದ್ರೆ ಬರಿಗಣ್ಣಿಂದ ಮನೆಯನ್ನ ನಾನು ನೋಡಬಹುದು. ನಡೆ ಗುಬ್ಬಚ್ಚಿ ಎಂದು ಮಡ್ಡಮ್ಮ ಗುಬ್ಬಚ್ಚಿಯ ಹಿಂದೆ ಹೊರಟಳು. ಗುಬ್ಬಚ್ಚಿ ಅವಳನ್ನ ಕರೆದುಕೊಂಡು ಮನೆಯ ಹತ್ತಿರ ಹೋಯಿತು. ಮನೆಯ ಹತ್ತಿರ ಹೋಗಿ ನೋಡಿದೊಡನೆ ಮಡ್ಡಮ್ಮನಿಗೆ ಆನಂದವಾಯಿತು. ಏಕೆ ಗೊತ್ತೇ? ಅವಳ ಕನ್ನಡಕ ಅಲ್ಲಿತ್ತು. ಗುಬ್ಬಿ ಅವಳ ಕನ್ನಡಕವನ್ನ ತಂದು ಅದನ್ನೇ ತನ್ನ ಚಿಕ್ಕ ಗುಡಿಸಲಿಗೆ ಕಿಟಕಿಯಾಗಿ ಕೂಡಿಸಿತ್ತು. ಆ ಕಿಟಕಿಗಳು ಗುಬ್ಬಿಗೆ ಬಹಳ ಮೆಚ್ಚಿನವಾಗಿದ್ದವು. ಆದ್ದರಿಂದ ಕನ್ನಡಕವನ್ನ ತಿರುಗಿ ತೆಗೆದುಕೊಳ್ಳಲು ಮಡ್ಡಮ್ಮನಿಗೆ ಮನಸ್ಸಾಗಲಿಲ್ಲ. ಗುಬ್ಬಚ್ಚಿ, ನಿನ್ನ ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವಳು ತಿರುಗಿ ಬಂದಳು. ನೇರವಾಗಿ ಪೇಟೆಯೊಳಗೆ ಹೋಗಿ ಹೊಸ ಕನ್ನಡಕವನ್ನ ಕೊಂಡುಕೊಂಡಳು. ಗುಬ್ಬಚ್ಚಿ ತನ್ನ ಹೊಸ ಮನೆಯಲ್ಲಿ ಹಾಯಾಗಿ ಇವತ್ತಿಗೂ ವಾಸವಾಗಿದೆ. ಆ ಮನೆಯ ಕಿಟಕಿಗೆ ಹಾಕಿದ್ದು ಕನ್ನಡಕ ಅನ್ನುವುದು ಅದಕ್ಕೆ ಇನ್ನೂ ತಿಳಿದಿಲ್ಲ. ಅದು ಕಿಟಕಿಯಲ್ಲಿ ಕುಳಿತು ಒಳ್ಳೆ ಲವಲವಿಕೆಯಿಂದ ನೋಡುತ್ತದೆ. ಮನೆಯ ಹೊರಗೆ ಹೋಗಿ ನೋಡಿದರೆ ವಸ್ತುಗಳು ಚಿಕ್ಕದಾಗಿ ಏಕೆ ಕಾಣುತ್ತವೆ, ಒಳಗಿನಿಂದ ನೋಡಿದರೆ ಏಕೆ ದೊಡ್ಡದಾಗಿ ಕಾಣುತ್ತವೆ ಅನ್ನುವುದು ಗುಬ್ಬಿಗೆ ಇವತ್ತಿಗೂ ತಿಳಿದಿಲ್ಲ. ಈ ಕಥೆಯಿಂದ ನಾವು ಹಲವಾರು ಸಂದೇಶಗಳನ್ನ ಅಥವಾ ನೀತಿಯನ್ನ ತಿಳಿದುಕೊಳ್ಳಬಹುದು. ಅಂದ್ರೆ ಈ ಕಥೆಯ ಮುಖಾಂತರ ಮಕ್ಕಳು ಒಗಟುಗಳನ್ನ ಬಿಡಿಸೋದನ್ನು ಕೂಡ ನಾವು ಕಲಿಸಬಹುದು. ಹಾಗೆ ಕಥೆಯ ಕೊನೆಯಲ್ಲಿ ಕನ್ನಡಕಕ್ಕೆ ನಿಮ್ನ ಮಸೂರ, ಪೀನ ಮಸೂರಗಳನ್ನ ಬಳಸಿ ತಯಾರಿಸ್ತಾರೆ ಅನ್ನುವಂತಹ ವಿಷಯವನ್ನು ಕೂಡ ನಾವು ಮಕ್ಕಳಿಗೆ ಹೇಳಬಹುದು. ಹಾಗೆ ಕನ್ನಡಕ ಗುಬ್ಬಿಗೆ ಬಿಟ್ಟುಕೊಡುವುದರ ಮುಖಾಂತರ ಸಹಾಯ ಮಾಡುವಂತಹ ಮನೋಧರ್ಮವನ್ನು ನಾವು ಮಕ್ಕಳಿಗೆ ಕಲಿಸಿಕೊಡಬಹುದು. ಹಾಗೆ ಹೂವಿನ ಅಂಗಡಿ, ಬಟ್ಟೆ ಅಂಗಡಿ, ಪೇಟೆಯ ಹೂವಿನ ತೋಟದ ಪರಿಚಯವನ್ನ ನಾವು ಮಕ್ಕಳಿಗೆ ಮಾಡಿಕೊಡಬಹುದು. ಹೀಗೆ ಹಲವಾರು ಹೊಸ ವಿಷಯಗಳು ಒಂದು ಪುಟ್ಟ ಕಥೆಯ ಮುಖಾಂತರ ನಾವು ಮಕ್ಕಳಿಗೆ ತಿಳಿಸಿಕೊಡಬಹುದು. ಆತ್ಮೀಯರೇ, ರೇಡಿಯೋ ರೀಡ್ ಎ ತಾನ್ ಓದುವ ಅಭಿಯಾನ ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ಕಥೆಯನ್ನ ಗಟ್ಟಿಯಾಗಿ ಓದುವುದು ಎನ್ನುವ ವಿಷಯದ ಕುರಿತು ಕೆಲವು ಮಾಹಿತಿಯನ್ನ ಮತ್ತು ಮಾದರಿ ವಾಚನವನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಕೇಳುಗರೆ, ಇಂದು ವಿಶೇಷವಾಗಿ ನಮ್ಮೊಂದಿಗೆ ಇಬ್ಬರು ಮಕ್ಕಳು ಸ್ವಯಂ ಪ್ರೇರಿತರಾಗಿ ಕಥೆಯನ್ನ ಹೇಳೋದಿಕ್ಕೆ ಬಂದಿದ್ದಾರೆ. ನಾವು ಆ ಮಕ್ಕಳ ಕಥೆಯನ್ನ ಈಗ ಕೇಳೋಣ. ಮೊದಲನೆಯದಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಂಡದ 4ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಅನಿತಾ, ತಂದೆ ಮುತ್ತುನಾಯಕ್. ಆ ಮಗು ಕತೆ ಹೇಳಲಿದ್ದಾಳೆ. ಬನ್ನಿ ಕೇಳೋಣ. ನನ್ನ ಹೆಸರು ಅನಿತಾ, ತಂದೆ ಮುತ್ತುನಾಯಕ. 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ. ನಾನು ಕತೆ ಹೇಳುತ್ತಿದ್ದೇನೆ. ನಮ್ಮ ಊರಿನಲ್ಲಿ ಒಂದು ತೋಳ ಬಂದಿತ್ತು. ಅದು ಬಾವಿ ಹತ್ತರ ಒಂದು ದನ ಸತ್ತಿತು. ಅದನ್ನು ನೋಡುತ್ತಾ ಅದು ಗಬಗಬನೆ ತಿನ್ನಲು ಪ್ರಾರಂಭಿಸಿತು. ಆವಾಗ ಓಡಿ ಓಡಿ ಹೋಗಿ ತಿನ್ನುವಾಗ ಯೋಚನೆಯಲ್ಲಿ ಒಂದು ಹುಲಿ ನನ್ನ ಪಾಲನ್ನು ಕೇಳು
ಹೇಳುತ್ತಲ್ಲ ಎಂದು ಗಬಗಬನೆ ತಿನ್ನಲು ಪ್ರಾರಂಭಿಸಿತು. ಆವಾಗ ಒಂದು ಎಲಬು ಗಂಟಲಿನಲ್ಲಿ ಸಿಕ್ಕಿ ಬಿದ್ದಾಗ ಎಷ್ಟು ಕೆಮ್ಮಿದರೂ ಅದು ಹೊರಬರಲಿಲ್ಲ. ಆವಾಗ ನಂತರ ಪಕ್ಕದಲ್ಲೇ ಕೊಕ್ಕರೆ ಹೊಂಟಿತ್ತು. ಅದನ್ನು ಕರೆದು, ನನ್ನ ಗಂಟಲಿನಲ್ಲಿ ಇದ್ದ ಎಲಬು ಒಂದು ಸಿಕ್ಕಿ ಬಿದ್ದಿದೆ, ಅದನ್ನು ತೆಗೆಯುತ್ತೀಯೇ ಎಂದು ಹೇಳಿತು. ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳಿತು. ಪ್ಲೀಸ್, ನಿನಗೆ ನಾನು ಒಂದು ಬಹುಮಾನ ಕೊಡುತ್ತೇನೆ ಎಂದು ಹೇಳಿತು. ಹಾಗಾದರೆ ಸರಿ, ನಾನು ತೆಗೆಯುತ್ತೇನೆ, ಬಾಯಿ ಚಾಚು ಎಂದು ಹೇಳಿತು. ಆವಾಗ ಕೊಕ್ಕರೆ ಅದರ ಉದ್ದ ಕೊಕ್ಕಿನಿಂದ ತೆಗೆಯಿತು. ಆವಾಗ ತೋಳ ಹೊರಟು ಹೋಗುವಾಗ ನನ್ನ ಬಹುಮಾನ ಎಲ್ಲಿದೆ ಎಂದು ಕೇಳಿತು. ಆವಾಗ ಅದು, ನಾನು ನಿನ್ನ ಬಾಯಿಯೊಳಗೆ ನಿನ್ನ ಕೊಕ್ಕು ಇದ್ದಾಗ ನಾನು ಕಚ್ಚಿದರೆ ನೀನು ಪ್ರಾಣ ಬೀಳ್ತಿದ್ದೆ ಅಲ್ಲ ಎಂದು ಹೇಳಿತು. ಆವಾಗ ಹೌದು, ನಾನು ಬಿಡ್ತಿದ್ದೆ, ನನ್ನ ಬಹುಮಾನ ಮತ್ತೆ ಹಂಗೂ ಕೇಳಿತು. ಆವಾಗ ನಾನು ಕಚ್ಚಿದರೆ ನೀನು ಸಾಯುತ್ತಿದ್ದೆ ಅಲ್ಲ ಎಂದು ಹೇಳಿ ಹೊರಟು ಹೋಯಿತು ಮಾಂಸವನ್ನು ತಿನ್ನಲು. ಈ ಕಥೆಯ ನೀತಿ, ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ತನ್ನ ಮೊದಲ ಪ್ರಯತ್ನದಲ್ಲಿಯೇ ತೊದಲು ನುಡಿಗಳಿಂದ ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಕುಮಾರಿ ಅನಿತಾಗೆ ಧನ್ಯವಾದಗಳು. ಈಗ ಇನ್ನೊಬ್ಬ ವಿದ್ಯಾರ್ಥಿನಿ ಕುಮಾರಿ ಅನ್ನಪೂರ್ಣ ತಂದೆ ಎಂಕಪ್ಪ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಂಡದಲ್ಲಿ 7ನೇ ತರಗತಿ ಓದುತ್ತಿದ್ದಾಳೆ. ಅವಳು ಈಗ ತಮ್ಮೊಂದಿಗೆ ಕಥೆಯನ್ನ ಹೇಳಲಿದ್ದಾಳೆ. ಕತೆ ಹುಲಿ ಕಲಿಸಿದ ಪಾಠ. ಒಂದು ದೊಡ್ಡ ಕಾಡು ಇರ್ತೈತಂತ. ಆ ಕಾಡು ಒಳಗ ಪ್ರಾಣಿ ಪಕ್ಷಿ ಎಲ್ಲ ವಾಸ ಮಾಡ್ಕೊಂಡಿದ್ವು. ಆ ಕಾಡಿನ ಪಕ್ಕದಲ್ಲಿ ಒಂದು ಬೇಡ ವಾಸ ಮಾಡ್ಕೊಂಡಿದ್ದ. ಆತಂದ ಹೆಂಡತಿ ಮಕ್ಕಳ ಎಲ್ಲ ಇದ್ವು. ಆತ ಒಂದಿನ ಬೇಟೆ ಆಡಕ್ಕಂತ ಹೋಗ್ತಾ ಇದ್ದ. ಒಂದು ಹುಲಿಯನ್ನು ಕಾಣ್ತಾನ. ಆ ಹುಲಿಗೆ ಬಿಲ್ಲಿನಿಂದ ಹೊಡೆಯುವಾಗ ಅದು ಉಪಾಯ ಮಾಡಿ ಆ ಬಿಲ್ಲಿನಿಂದ ತಪ್ಪಿಸ್ಕೊಂಡಾಗ ಆ ಬೇಡ ಹೆದರ್ಕೊಂಡು ಮರದ ಮೇಲೆ ಹೋಗಿ ಬೆಚ್ಚಿಟ್ಕೊಂಡ್ಬಿಡ್ತಾನೆ. ಆಗ ಅಲ್ಲಿ ಪಕ್ಕದಲ್ಲಿ ಒಂದು ಕಪ್ಪಿ ವಾಸ ಮಾಡಿಕೊಂಡು ಇರ್ತೈತಿ. ಅದರ ಮರಿಗಳು ಎಲ್ಲ ಇರ್ತೈತಿ. ಆ ಮರದ ಕೆಳಗೆ ಒಂದು ಹುಲಿ ಕುಂತ್ಕೊಂಡಿರ್ತೈತಿ. ಹುಲಿಯನ್ನು ಆ ಕಪ್ಪಿ ನೋಡಿದ. ಅದಕ್ಕೆ ಬೇಟೆಗಾರನನ್ನು ಕೆಳಗೆ ತಳ್ಳು ಎಂದು ಹೇಳ್ತಾನೆ. ಅದು ತಳ್ಳಕ್ಕಂತ ಹೋಗ್ತೈತಿ. ಅದು ತಳ್ಳಕ್ಕಂತ ಹೋದಾಗ, ನನ್ನನ್ನು ಕೆಳಗೆ ತಳ್ಳಬೇಡ, ಅವನು ತಿಂದು ಬಿಡುತ್ತಾನೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಅವನನ್ನು ತಳ್ಳುವುದಿಲ್ಲ, ಏಕೆ ಎಂದರೆ ನೀನು ಅವನನ್ನು ತಿನ್ನುತ್ತಿ ಎಂದು ಹೇಳಿತು. ಅದಕ್ಕೆ ಅವನು ನನ್ನನ್ನು ಸಾಯಿಸುವುದಕ್ಕೆ ಬಂದಿದ್ದ, ನಾನು ಅವನನ್ನು ಸಾಯಿಸಿದರೆ ಏನು ತಪ್ಪಿಲ್ಲ ಎಂದು ಹೇಳಿತು. ಆಗ ಕಪಿಯು ಇಲ್ಲ, ನಾನು ಅವನನ್ನು ಕೆಳಗೆ ತಳ್ಳುವುದಿಲ್ಲ ಎಂದು ಹೇಳುತ್ತೈತಿ. ಆಗ ಹುಲಿಯು ಅವನು ನಿನಗೆ ಏನಾದರೂ ತಪ್ಪು ಮಾಡುತ್ತಾನೆ ನೀನು. ಅದಕ್ಕೆ ಹುಲಿಯು ನಿರಾಶೆಯಿಂದ ಹೊರಟು ಹೋಯಿತು. ಆಹಾರ ತರಲು ಹೋಗಿ, ಆಹಾರ ತರುತ್ತೇನೆ, ನನ್ನ ಮರಿಗಳನ್ನು ನೀನು ನೋಡಿಕೋ ಎಂದು ಹೇಳುತ್ತೈತೆ. ಅದಕ್ಕೆ ಸರಿ ಎಂದು ಬೇಡ ಹೇಳ್ತಾನೆ. ಆಹಾರ ತರಲು ಹೋಗ್ತಾಳ ಕಾಡಿಗೆ. ಬರುವಷ್ಟರೊಳಗ ಬೇಡ ಮರಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾನೆ. ಪಿಯು ಗೊತ್ತಾದಾಗ ಹುಲಿ ಹೇಳಿದ ಮಾತು ನೆನಪಾಯಿತು, ದುಷ್ಟರಿಗೆ ಸಹಾಯ ಮಾಡಬಾರದು. ಇಲ್ಲಿಯವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ತೊದಲು ನುಡಿಯಲ್ಲಿ ಕಥೆಯನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಮೊದಲ ಪ್ರಯತ್ನಕ್ಕೆ ನಾವು ಪ್ರಶಂಸೆಯನ್ನ ನೀಡಲೇಬೇಕಾಗಿದೆ. ಹಾಗಾಗಿ ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವೀಗ ಅರ್ಪಿಸುತ್ತೇವೆ. ಹಾಗೆ ಶಿಕ್ಷಕ ಮಿತ್ರರೇ, ನೀವು ಕೂಡ ಮಕ್ಕಳಿಗೆ ಕಥೆಯನ್ನ ಹೇಳಿದ ನಂತರ ಮಕ್ಕಳಿಂದ ಕಥೆಯನ್ನ ಹೇಳಿಸುವ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಜೊತೆಗೆ ನಮಗೆ ಗಂಗಾವತಿಯ ರೇಡಿಯೋ 90.4 FM ಒಂದು ದೊಡ್ಡ ಅವಕಾಶವನ್ನ ನಮಗೆ ನೀಡಿದೆ. ಅದಂದ್ರೆ ಮಕ್ಕಳು ಹೇಳುವಂತಹ ಕಥೆಯನ್ನ ನಾವು ರೆಕಾರ್ಡ್ ಮಾಡಿ ನಮ್ಮ ಈ ರೇಡಿಯೋ ಸ್ಟೇಷನ್ಗೆ ಕಳಿಸಿಕೊಟ್ರೆ ಅದು ಪ್ರಸಾರ ಆಗಿ ಮಕ್ಕಳಿಗೆ ಒಂದು ಹೊಸ ಪ್ರೇರಣೆಯನ್ನ ನೀಡುತ್ತೆ. ನಾವು ಕೂಡ ಕತೆ ಹೇಳಿದ್ರೆ ರೇಡಿಯೋದಲ್ಲಿ ಬರುತ್ತೆ ಅನ್ನುವಂತ ಒಂದು ಆಸಕ್ತಿ ಬರುತ್ತೆ. ಹಾಗಾಗಿ ಶಿಕ್ಷಕ ಮಿತ್ರರೇ, ದಯವಿಟ್ಟು ಮಕ್ಕಳಿಂದ ಕಥೆಯನ್ನ ಹೇಳಿಸಿ ಅದನ್ನ ರೇಡಿಯೋಗೆ ನೀವು ಕಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಕಥೆಯನ್ನ ಮಕ್ಕಳಿಂದ ಹೇಳಿಸಬೇಕಾದಾಗ ನಾವು ಗಮನಿಸಬೇಕಾದಂತಹ ಅಂಶಗಳು ಅಂತಂದ್ರೆ, ನಿಶ್ಶಬ್ದವಾಗಿರುವ ಸ್ಥಳದಲ್ಲಿ ನಾವು ಮಕ್ಕಳನ್ನ ಕೂಡಿಸಿ ಕಥೆಯನ್ನ ನಿರ್ಭೀತಿಯಿಂದ ಮಕ್ಕಳು ಹೇಳುವಂತಹ ಒಂದು ಧೈರ್ಯವನ್ನ ನಾವು ಅವರಿಗೆ ನೀಡಿ ರೆಕಾರ್ಡ್ ಮಾಡಬೇಕು. ಜೊತೆಗೆ ಆಡಿಯೋದಲ್ಲಿ ಮಗುವಿನ ಹೆಸರು, ಶಾಲೆ, ತರಗತಿ ಎಲ್ಲವುದು ಮತ್ತು ಊರು ಇದೆಲ್ಲವುದನ್ನ ಸ್ಪಷ್ಟವಾಗಿ ರೆಕಾರ್ಡ್ ಮಾಡಿ 94 49 01 5757 ತಾವು ರೆಕಾರ್ಡ್ ಮಾಡಿರುವಂತಹ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಫೋನ್ ನಂಬರ್ ಅನ್ನ ಹೇಳುತ್ತಿದ್ದೇನೆ, 9449015757. ದಯವಿಟ್ಟು ತಾವು ರೆಕಾರ್ಡ್ ಮಾಡಿರುವಂತಹ
ಕಥೆಯನ್ನ ಕಳಿಸಿಕೊಟ್ಟಾಗ ಮಕ್ಕಳಿಗೆ ಒಂದು ಹೊಸ ಅವಕಾಶ ಮುಕ್ತವಾಗಿ ತೆರೆಯಲಿದೆ. ದಯವಿಟ್ಟು ಇದರ ಸದುಪಯೋಗವನ್ನು ನಾವೆಲ್ಲರೂ ಮಾಡಿಕೊಳ್ಬೇಕಾಗಿದೆ. ಇಲ್ಲಿಯವರೆಗೆ ಕಥೆಯನ್ನು ಗಟ್ಟಿಯಾಗಿ ಓದುವುದು ಅನ್ನುವ ಒಂದು ಚಟುವಟಿಕೆಯನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಅವಕಾಶವನ್ನ ನೀಡಿದಂತಹ ಶಾಲಾ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನ್ರಾಬಾದ್ ಕೊಪ್ಪಳ ಹಾಗೂ ಗ್ರಾಮೀಣ ಭಾರತಿ 90.4 FM ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.